And what is it? Voluntary termination of pregnancy before full course. ಹೌದಾ? ಓಕೆ. ಸಿ STDs ಮೇಲೆ 2 ಕ್ವಶನ್ಸ್ ನೆನ್ಪಿಟ್ಕೋರಿ. ಅರ್ಲಿ ಸಿಂಪ್ಟಮ್ಸು ಮತ್ತು ಕಾಂಪ್ಲಿಕೇಶನ್ಸ್ ಆಫ್ STDs if not treated properly. Question: if it is asked on early symptoms of STD, pain in the genital organs, itching in the genital organs, swelling in the genital organ ಅಥವಾ fluid discharge from the genital organs ಆಗಬೇಕು. ಹೌದಾ? ಈಗ ಅದೇ ಕ್ವಶನ್ನ ಹಿಂಗೆ ಕೇಳ್ತಾರೆ, if STDs are not treated properly, what are the complications that will arise? ಆಗ ಆನ್ಸರು pelvic inflammatory disease, still birth, infertility, ectopic pregnancy, abortion and cancer of the genital organs. ಓಕೆ. ನಾನು ಮತ್ತೊಂದು ಕ್ವಶನ್ ಕೇಳಿದ್ನಪ್ಪ, ಗಿವ್ ಎಕ್ಸಾಂಪಲ್ಸ್ ಫಾರ್ reproductive tract infection. ಓಕೆ. ಇಲ್ಲಿ you should not write AIDS and hepatitis B. ಯಾಕೆ ಅಂದರೆ ಏಡ್ಸ್ ಮತ್ತು ಹೆಪಟೈಟಿಸ್ ಬಿ ಏನಿದೆ, ದೇ ಆರ್ ಎಕ್ಸಾಂಪಲ್ಸ್ ಫಾರ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಿಕಾಸ್ ದೇ ಸ್ಪ್ರೆಡ್ ಥ್ರೂ ಸೆಕ್ಷುವಲ್ ಕಾಂಟ್ಯಾಕ್ಟ್. ಆದ್ರೆ ನಾನು ಬೇಕಂತ ಕನ್ಫ್ಯೂಸ್ ಮಾಡೋಕ್ಕೆ ಕ್ವಶನ್ ಏನು ಕೇಳಿದೆ, ರೀಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಎಕ್ಸಾಂಪಲ್ ಕೊಡ್ರಿ. ಆಗ ಏಡ್ಸ್ ಯಾಕೆ ಎಕ್ಸಾಂಪಲ್ ಆಗಲ್ಲ ರೀಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಅಂದರೆ, ಏಡ್ಸ್ ಆದಾಗ ಇನ್ಫೆಕ್ಷನ್ ವಿಲ್ ಬಿ ಟು ದಿ ಇಮ್ಯೂನ್ ಸಿಸ್ಟಮ್. ಇನ್ಫೆಕ್ಷನ್ ಎಲ್ಲಾಗತ್ರಿ? ಇಮ್ಯೂನ್ ಸಿಸ್ಟಮ್, ಹೌದಿಲ್ಲ? ಸೊ ಅವಾಗ ಇಟ್ ಈಸ್ ನಾಟ್ ಎ example for reproductive tract infection, but it is of course an example for sexually transmitted disease. Even hepatitis B, of course it is an example for STD, but it cannot be an example for reproductive tract infection. ಯಾಕೆ ಅಂದರೆ ಇಲ್ಲಿ ನೋಡ್ರಿ, ಹೆಪಟೈಟಿಸ್ ಬಿ ಆದಾಗ ಇನ್ಫೆಕ್ಷನ್ ಲಿವರಿಗಾಗತ್ತೆ ಬಟ್ ನಾಟ್ ದಿ ಜೆನೈಟಲ್ ಆರ್ಗನ್ಸ್. ಸೊ ಹಂಗೆ ಕ್ವಶನ್ ಕೇಳಿದಾಗ ಎಕ್ಸಾಂಪಲ್ ಫಾರ್ ರೀಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದರೆ ಆನ್ಸರ್ ಏನಾಗಿರಬೇಕು? ಗೊನೋರಿಯಾ, ಸಿಫಿಲಿಸಿಸ್, ಜೆನೈಟಲ್ ವಾರ್ಡ್ಸ್, ಜೆನೈಟಲ್ ಹರ್ಪಿಸ್. ಇದೆಲ್ಲ ಡಿಸೀಸ್ನಲ್ಲಿ ರೀಪ್ರೊಡಕ್ಟಿವ್ ಟ್ರ್ಯಾಕ್ಟಿಗೆ ಏನಾಗತ್ತೆ ರೀ? ಇನ್ಫೆಕ್ಷನ್ ಆಗತ್ತೆ. ಸೊ ವಾಂಟೆಡ್ಲಿ ಕೆಲವು ಕ್ವಶನ್ಸ್ ಈ ಥರ ಯಾಕೆ ಇಂಟ್ರಡ್ಯೂಸ್ ಮಾಡಿದೆ ಅಂದರೆ, ಸೊ ದಟ್ ಈ ವರ್ಷದ ಕ್ವಶನ್ ಪೇಪರ್ ನೀವು ನೋಡಿದ್ದೀರಿ ನಿಮ್ಮ ಸೀನಿಯರ್ಸಿಂದು. ವಿ ನೆವರ್ ಎಕ್ಸ್ಪೆಕ್ಟೆಡ್ ಸಚ್ ಟೈಪ್ ಆಫ್ ಕ್ವಶನ್ಸ್ ಇನ್ ದಿ ಎಕ್ಸಾಮ್. ಮುಂದೆ ಬರೋ ಮುಂದಿನ ಎಕ್ಸಾಮ್ಸ್ ಅಲ್ಲಿ ಕೂಡ ಇಫ್ ಸಚ್ ಟೈಪ್ ಆಫ್ ಕ್ವಶನ್ಸ್ ಆರ್ ಆಸ್ಡ್, ನಿಮಗದು ಯಾವುದು ಗೊತ್ತಿಲ್ಲ ಅನ್ನಂಗೆ ಆಗಿರಬಾರ್ದು. ಸೊ ಹಂಗಾಗಿ ಹೇಳಕತ್ತೀನಿ, ಡೋಂಟ್ ರೀಡ್ ಬ್ಲೈಂಡ್ಲಿ, ರೀಡ್ ಈಚ್ ಅಂಡ್ ಎವ್ರಿ ಸೆಂಟೆನ್ಸ್ ಇನ್ ದಿ NCERT ಬುಕ್. ಅದರಲ್ಲಿ ಪ್ರತಿಯೊಂದು ಕಾನ್ಸೆಪ್ಟನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೋಬೇಕು. ನೀವೇನು ಮಾಡಕತ್ತೀರಿ, ಟೆಸ್ಟನ್ನು ಓದ್ತಾ ಇದ್ದೀರಿ, ಆದರೆ ಕಾನ್ಸೆಪ್ಟನ್ನು ಡೆಪ್ತ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿಲ್ಲ ಅನ್ನೋದು ನನಗೆ ಕ್ಲಿಯರ್ ಆಗ್ತಾ ಇದೆ. ಹಾಗಾಗಿ ಮುಂದೆ ಬರೋ ಟೆಸ್ಟ್ಗಳಲ್ಲಿ ಟೆಕ್ಸ್ಟ್ ಬುಕ್ ಸರಿಯಾಗಿ ಓದಿರಬೇಕು. ನನಗೆ ಮುಂದೆ ಬರೋ ಟೆಸ್ಟ್ಗಳಲ್ಲಿ ಮಾರ್ಕ್ಸು ನಿಮ್ಗೆ ಸರಿಯಾಗಿರ್ಬೇಕು. ಡೌಟ್ಸ್ ಇತ್ತು ಡೆಫಿನೆಟ್ಲಿ ಕೇಳಬೇಕು ನೀವು. ಡೌಟ್ಸ್ ಅದ, ಈ ಕ್ವಶನ್ ಅರ್ಥ ಆಗಿಲ್ಲ, ಈ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಒಂದಲ್ಲ 10 ಸತಿ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡೋಕೆ ವಿ ಆರ್ ದೇರ್ ವಿತ್ ಯು ಪೀಪಲ್. ಬಟ್ ನೀವು ಕ್ವಶನ್ಸು ಕೇಳಲ್ಲ, ಡೌಟ್ಸು ಕೇಳಲ್ಲ, ಬರೆಯೋದು ಇಲ್ಲ. ಹಿಂಗೆ ಮಾಡಬೇಡ್ರಿ. ಓಕೆ, ಐ ಆಮ್ ನಾಟ್ ಬ್ಲೇಮಿಂಗ್ ಯು ಪೀಪಲ್. ನೀವು ನಿಮ್ಮ ಸಿಸ್ಟಮ್ ಚೇಂಜ್ ಮಾಡ್ಕೋರಿ ಅಂತ ಹೇಳಕತ್ತೀನಿ. ಪ್ರತಿಯೊಂದು ವರ್ಡ್ಸ್ ಬುಕ್ನಲ್ಲಿ ಕೊಟ್ಟಿದ್ದನ್ನ ಅರ್ಥ ಮಾಡ್ಕೋರಿ. ಅಕಾರ್ಡಿಂಗ್ ಟು ದಟ್ ಯು ಪೀಪಲ್ ಪ್ಲಾನ್ ಟು ರೀಡ್. ಟೇಕ್ ಟೈಮ್ ಟು ರೀಡ್ ದಿ ಕಾನ್ಸೆಪ್ಟ್ಸ್ ಕ್ಲಿಯರ್ಲಿ. ಓಕೆ, ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಜೆನೆಟಿಕ್ಸ್ನಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್, ಹೌದಿಲ್ರಿ? ಅದಕ್ಕೆ ವಿ ಹ್ಯಾವ್ ಸ್ಟಡಿಡ್ 3 ಎಕ್ಸಾಂಪಲ್ಸ್ ಫಾರ್ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್. ಹೌದಾ? 3 ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಯಾವುದನ್ನ ಓದಿದ್ವಿ ನಾವು? ಒಂದು ಡೌನ್ಸ್ ಸಿಂಡ್ರೋಮ್, ಎರಡನೇದು ಕ್ಲಿನ್ಫಿಂಟರ್ಸ್ ಸಿಂಡ್ರೋಮ್, ಮೂರನೇದು ಟರ್ನರ್ಸ್ ಸಿಂಡ್ರೋಮ್. ಇವು 3 ಥಿಯರಿನಲ್ಲಿ ಕೇಳ್ತಾರೆ. ಇನ್ನೊಂದು
ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ ಥಿಯರಿಗಿಲ್ಲ CET ಕೇಳ್ತಾರೆ ಅಂದಿದ್ದೆ. ಅದು ಯಾವುದಾಗಿತ್ತು ಅಂದರೆ ಕ್ರಿಡು ಚಾಟ್ ಸಿಂಡ್ರೋಮ್ ಆರ್ ಕ್ಯಾಟ್ಸ್ ಕ್ರೈ ಸಿಂಡ್ರೋಮ್. ಸೊ ಈಗ ನಾವು ಸ್ಟಡಿ ಮಾಡಿದ ಕಾನ್ಸೆಪ್ಟ್ನಲ್ಲಿ ದ ಅಬ್ನಾರ್ಮ್ಯಾಲಿಟೀಸ್ ವಾಸ್ ಸೀನ್ ಅಟ್ ದಿ ಲೆವೆಲ್ ಆಫ್ ಕ್ರೋಮೋಸೋಮ್. ನಂಬರ್ ಹೆಚ್ಚಾಗಿತ್ತು, ಕ್ರೋಮೋಸೋಮ್ ನಂಬರ್ ಕಡಿಮೆ ಆಗಿತ್ತು ಅನ್ನೋದನ್ನ ವಿ ಹ್ಯಾವ್ ಸ್ಟಡಿಡ್ ಅಂಡರ್ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್. ಸೊ ಜೆನೆಟಿಕ್ಸ್ನಲ್ಲಿ ಮತ್ತು ಕೆಲವು ಡಿಸಾರ್ಡರ್ಸ್ ಇರುತ್ತೆ ವೇರ್ ದ ಅಬ್ನಾರ್ಮ್ಯಾಲಿಟಿ ಈಸ್ ಸೀನ್ ಅಟ್ ದಿ ಲೆವೆಲ್ ಆಫ್ ಜೀನ್ಸ್. If the abnormality is seen at the level of genes, then such type of disorders are what are known as genetic disorders. ಯಾವ disorders ರೀ? Genetic disorders. ಹ್ಯೂಮನ್ ಜೆನೆಟಿಕ್ಸ್ ಬಗ್ಗೆ ಫಸ್ಟ್ ಸ್ಟಡಿ ಮಾಡಿದವರು ಹ್ಯೂಮನ್ ಜೆನೆಟಿಕ್ ಡಿಸಾರ್ಡರ್ಸ್ ಬಗ್ಗೆ ಆಗಲಿ ಹ್ಯೂಮನ್ ಜೆನೆಟಿಕ್ಸ್ ಬಗ್ಗೆ ಆಗಲಿ ಫಸ್ಟ್ ಸ್ಟಡಿ ಮಾಡಿದವರು ಯಾರಾಗಿದ್ರಪ್ಪ ಅಂದರೆ ಇಟ್ ವಾಸ್ ಆರ್ಕಿಬಾಲ್ಡ್ ಗ್ಯಾರೋಡ್. ಸರ್ ಆರ್ಕಿಬಾಲ್ಡ್ ಗ್ಯಾರೋಡ್ ಫಸ್ಟ್ ಸ್ಟಡೀಡ್ ಅಬೌಟ್ ಎ ಜೆನೆಟಿಕ್ ಡಿಸಾರ್ಡರ್ ಕಾಲ್ಡ್ ಅಲ್ಕ್ಯಾಪ್ಟೋನ್ಯೂರಿಯಾ. ಫಾದರ್ ಆಫ್ ಅಥವಾ ಅದನ್ನು ಫಾದರ್ ಆಫ್ ಅಂತ ಕರೆಯೋದಕ್ಕಿಂತ ಮುಂಚೆ ಆರ್ಕಿಬಾಲ್ಡ್ ಗ್ಯಾರೋಡ್ ವಾಸ್ ದ ಫಸ್ಟ್ ಪರ್ಸನ್ ಹೂ ಸ್ಟಡೀಡ್ ರಿಗಾರ್ಡಿಂಗ್ human genetic disorders. ಅವನು ಯಾವ ಡಿಸಾರ್ಡರ್ ಬಗ್ಗೆ ಸ್ಟಡಿ ಮಾಡಿದ್ದ ಅಂದರೆ ಎ ಡಿಸಾರ್ಡರ್ ಕಾಲ್ಡ್ ಅಲ್ಕ್ಯಾಪ್ಟೋನ್ಯೂರಿಯಾ. ಓಕೆ, ಹ್ಯೂಮನ್ ಜೆನೆಟಿಕ್ ಡಿಸಾರ್ಡರ್ಸ್ ಬಗ್ಗೆ ಫಸ್ಟ್ ಸ್ಟಡಿ ಮಾಡಿರೋ ಪರ್ಸನ್ ಯಾರಾಗಿದ್ರು ಅಂದರೆ ಇಟ್ ವಾಸ್ ಸರ್ ಆರ್ಕಿಬಾಲ್ಡ್ ಗ್ಯಾರೋಡ್. ಆಮೇಲೆ ಗಾಲ್ಟನ್ ವಾಸ್ ದ ಪರ್ಸನ್ who gave the concept of inborn error of metabolism. Inborn error of metabolism was first studied by Galton. Okay. Father of ಬಯೋಕೆಮಿಕಲ್ ಜೆನೆಟಿಕ್ಸ್ ಅಂತ ಯಾರನ್ನ ಕರಿತೀವ್ರಿ? ಇಟ್ ಈಸ್ ಗಾಲ್ಟನ್. ಗಾಲ್ಟನ್ ಈಸ್ ನೋನ್ ಆಸ್ ಫಾದರ್ ಆಫ್ ಬಯೋಕೆಮಿಕಲ್ ಜೆನೆಟಿಕ್ಸ್. ಯಾರನ್ನ ಬಯೋಕೆಮಿಕಲ್ ಜೆನೆಟಿಕ್ಸ್ ಅಂತ ಕರಿತೀರಿ? ಇಟ್ ಈಸ್ ಗಾಲ್ಟನ್ ಹೂ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಬಯೋಕೆಮಿಕಲ್ ಜೆನೆಟಿಕ್ಸ್. ಹಿ ವಾಸ್ ದಿ ಪರ್ಸನ್ ಹೂ ಎಕ್ಸ್ಪ್ಲೇನ್ಡ್ regarding a phenomenon called inborn error of metabolism. ಅಂದ್ರೆ ಕೆಲವು ಮೆಟಬಾಲಿಕ್ ಡಿಸಾರ್ಡರ್, ಈ ಡಿಸಾರ್ಡರ್ಸ್ ಬೈ ಬರ್ತಿರ್ತಾವ ಅನ್ನೋದನ್ನ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದವ್ರು ಯಾರಾಗಿದ್ರಪ್ಪ ಅಂದ್ರೆ ಗಾಲ್ಟನ್. ಹಂಗಾಗಿ ಹಿ ವಾಸ್ ನೋನ್ ಆಸ್ ಫಾದರ್ ಆಫ್ ಬಯೋಕೆಮಿಕಲ್ ಜೆನೆಟಿಕ್ಸ್ ಅಂತೀವಿ. ಯಾರನ್ನ ರೀ? ಗಾಲ್ಟನ್. ಓಕೆ, ನೌ ಲೆಟ್ ಅಸ್ ಟ್ರೈ ಟು ನೋ ವಿಚ್ ಆರ್ the disorders that has been given in the NCERT first. ಅದಾದ್ಮೇಲೆ ಇನ್ನು ಸಾಕಷ್ಟು ಅದರ್ ಎಕ್ಸಾಂಪಲ್ಸ್ ಫಾರ್ ಜೆನೆಟಿಕ್ ಡಿಸಾರ್ಡರ್ಸ್ ವಿಲ್ ಬಿ ಡಿಸ್ಕಸಿಂಗ್. ಓಕೆ, ಸೊ ಜೆನೆಟಿಕ್ ಡಿಸಾರ್ಡರ್ಸ್ ಅಲ್ಲಿ ಫಸ್ಟ್ NCERT ಅಲ್ಲಿ ಕೊಟ್ಟಿರೋ ಡಿಸಾರ್ಡರ್ಸ್ನ ಸ್ಟಡಿ ಮಾಡೋಣಂತೆ. ಅದಾದ್ಮೇಲೆ ಇನ್ನು ಸಾಕಷ್ಟು ಅದರ್ ಎಕ್ಸಾಂಪಲ್ಸು ಜೆನೆಟಿಕ್ ಡಿಸಾರ್ಡರ್ಸ್ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಈಸ್ ಎ ಡಿಸಾರ್ಡರ್ ವಿಚ್ ಈಸ್ ಕಾಲ್ಡ್ ಆಸ್ phenylketonuria, a genetic
disorder called phenylketonuria. Okay. And this phenylketonuria can be taken as an example for autosome linked recessive trait. It can be taken as an example for autosome linked recessive trait and also as an example for inborn error of metabolism. Barkotiri? Phenylketonuria is an example for autosome linked recessive trait, TRAIT. Phenylketonuria is an example for autosome linked recessive trait and it is also an example for ಯಾವುದಕ್ಕೆ ಎಕ್ಸಾಂಪಲ್ inborn error of metabolism. It is also an example for inborn error of metabolism. ಅಂದ್ರೆ ಮೆಟಬಾಲಿಸಮ್ ಅಲ್ಲಿ ಪ್ರಾಬ್ಲಮ್ ಅದ, ಅದು ಎದಕ್ಕಾಯ್ತಪ್ಪ ಪ್ರಾಬ್ಲಮ್ ಅಂದ್ರೆ ಬಿಕಾಸ್ ಆಫ್ ದಿ ರೆಸೆಸಿವ್ ಜೀನ್ಸ್. ಯಾಕ್ರಿ? ಬಿಕಾಸ್ ಆಫ್ ದಿ ರೆಸೆಸಿವ್ ಜೀನ್ಸ್. ನಮ್ಮಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋ ಯೂನಿಟ್ಸ್ ಯಾವುದು? ಜೀನ್ಸ್. ಜೀನ್ಸ್ ನಾರ್ಮಲ್ ಇದ್ರೆ ಯು ಆರ್ ಹೆಲ್ದಿ. ಕೆಲವೊಂದ್ಸತಿ ಎರಡೂ ಜೀನ್ಸ್ ರೆಸೆಸಿವ್ ಇತ್ತು ಅಂದ್ರೆ ಯು ಕಮ್ ಅಕ್ರಾಸ್ ಸಮ್ ಆಫ್ ದಿ ಡಿಫೆಕ್ಟ್ಸ್. ಈ ಫಿನೈಲ್ಕಿಟೋನ್ಯೂರಿಯಾನಲ್ಲಿ ಏನಾಯ್ತಪ್ಪ ಅಂತಂದ್ರೆ ಯೂಶುವಲಿ ಫಿನೈಲ್ ಅಲೆನಿನ್ ಅನ್ನೋದು ಇಟ್ ಈಸ್ ಅಮಿನೋ ಆಸಿಡ್. ಈ ಫಿನೈಲ್ ಅಲೆನಿನ್ ಅನ್ನೋ ಅಮಿನೋ ಆಸಿಡ್ ಮೆಟಬಾಲಿಸಮ್ ಆದಾಗ ಅದು ಏನಾಗಿ ಕನ್ವರ್ಟ್ ಆಗತ್ತೆ? ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಟೈರೋಸಿನ್. ಯಾವಾಗ? ಡ್ಯೂರಿಂಗ್ ಮೆಟಬಾಲಿಸಮ್. ಸೊ ಮೆಟಬಾಲಿಸಮ್ ಆಗದಾಗ ಫಿನೈಲ್ ಅಲೆನಿನ್ ಅನ್ನೋ ಅಮಿನೋ ಆಸಿಡ್ ಏನಾಗಿ ಕನ್ವರ್ಟ್ ಆಗತ್ರಿ? ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಟೈರೋಸಿನ್. ಫಿನೈಲ್ ಅಲೆನಿನ್ ಟೈರೋಸಿನ್ ಆಗಿ ಕನ್ವರ್ಟ್ ಆಗಬೇಕು ಅಂದ್ರೆ enzyme is needed and that enzyme is the enzyme named as phenylalanine hydroxylase. ಯಾವ enzyme ರೀ? phenylalanine hydroxylase. ಈ ಎನ್ಸೈಮ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಜೀನ್ಸ್ ನಾರ್ಮಲ್ ಇರಬೇಕು. ಫಿನೈಲಲನಿನ್ ಹೈಡ್ರಾಕ್ಸಿಲೇಸ್ ಎನ್ಸೈಮ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ವಿ ಶುಡ್ ಹ್ಯಾವ್ ನಾರ್ಮಲ್ ಜೀನ್ಸ್ ಪ್ರೆಸೆಂಟ್ ಆನ್ ಆಟೋಸೋಮ್ಸ್. ಈ ಜೀನ್ಸ್ ಎಲ್ಲಿರುತ್ತ್ರಿ? ಆಟೋಸೋಮಲ್. ಸೊ ಇಫ್ ದ ಜೀನ್ಸ್ ಫಾರ್ the production of phenylalanine hydroxylase is in a recessive condition. Phenylalanine hydroxylase ಅನ್ನ ಪ್ರೊಡ್ಯೂಸ್ ಮಾಡೋ ಎರಡು ಜೀನ್ಸ್ ರೆಸೆಸಿವ್ ಕಂಡೀಷನ್ ಅಲ್ಲಿ ಇದ್ದಾಗ ಏನ್ ಪ್ರೊಡ್ಯೂಸ್ ಆಗಲ್ಲ? ಫಿನೈಲ್ ಅಲೆನಿನ್ ಹೈಡ್ರಾಕ್ಸಿಲೇಸ್ ಈಸ್ ನಾಟ್ ಪ್ರೊಡ್ಯೂಸ್ಡ್. ಯಾವಾಗ ಫಿನೈಲ್ ಅಲೆನಿನ್ ಹೈಡ್ರಾಕ್ಸಿಲೇಸ್ ಇರೋದಿಲ್ಲ ನಿಮ್ಮಲ್ಲಿ, ಫಿನೈಲ್ ಅಲೆನಿನ್ ಏನಾಗಿ ಕನ್ವರ್ಟ್ ಆಗಲ್ಲ? ಟೈರೋಸಿನ್ ಆಗಿ ಕನ್ವರ್ಟ್ ಆಗಲ್ಲ. ಹೆನ್ಸ್ ಫಿನೈಲ್ ಅಲೆನಿನ್ ಈಸ್ ನಾಟ್ ಕನ್ವರ್ಟೆಡ್ ಟು ಟೈರೋಸಿನ್. ಯಾವಾಗ ಫಿನೈಲ್ ಅಲೆನಿನ್ ಟೈರೋಸಿನ್ ಆಗಿ ಕನ್ವರ್ಟ್ ಆಗಲ್ಲ, ಫಿನೈಲ್ ಅಲೆನಿನ್ ಮತ್ತು ಅದರ ಡೆರಿವೇಟಿವ್ಸ್ ಎಲ್ಲಿ ಕಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ? ಇಟ್ ಸ್ಟಾರ್ಟ್ಸ್ ಕಲೆಕ್ಟಿಂಗ್ ಇನ್ ದಿ ಬಾಡಿ ಫ್ಲೂಯಿಡ್ಸ್ ಅಂಡ್ ಇಟ್ ವಿಲ್ ಗೋ ಟು ದಿ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್. ಮತ್ತು ಅದನ್ನು ಒಂದು ಫ್ಲೂಯಿಡ್.
ಎಕ್ಸಸ್ ಇತ್ತು ನಮ್ಮ ಬ್ಲಡ್ ನಲ್ಲಿ ಫಿನೈಲ್ ಅಲೆನಿನ್ ಅಂದ್ರೆ ಆ ಎಕ್ಸಸ್ ಫ್ಲೂಯಿಡ್ ಎಲ್ಲಿ ತನ ಹೋಗ್ಬೋದ್ರಿ? ಇಟ್ ಮೇ ಗೋ ಟು ದಿ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್. ಯಾವಾಗ ಫಿನೈಲ್ ಅಲೆನಿನ್ ಅದರ ಡೆರಿವೇಟಿವ್ಸ್ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ನಲ್ಲಿ ಅಕ್ಯುಮುಲೇಟ್ ಆಗತ್ತೋ, ಇಟ್ ಕ್ಯಾನ್ ಡ್ಯಾಮೇಜ್ ದಿ ಬ್ರೈನ್ ಅಂಡ್ ಕ್ಯಾನ್ ಕಾಸ್ ಅಬ್ನಾರ್ಮ್ಯಾಲಿಟೀಸ್. ಏನನ್ನ ಕಾಸ್ ಮಾಡ್ಬೋದ್ರಿ? ಅಬ್ನಾರ್ಮ್ಯಾಲಿಟೀಸ್ ಅನ್ನ ಕಾಸ್ ಮಾಡಿ ಇಟ್ ಕ್ಯಾನ್ ಈವನ್ ರಿಸಲ್ಟ್ ಇನ್ ಮೆಂಟಲ್ ರಿಟಾರ್ಡೇಷನ್. ಮುಂದೆ ಯಾವ ಕಂಡೀಷನ್ ನ ಕ್ರಿಯೇಟ್ ಮಾಡ್ಬೋದ್ರಿ? ಇಟ್ ಕ್ಯಾನ್ ಕಾಸ್ ಮೆಂಟಲ್ ರಿಟಾರ್ಡೇಷನ್. ಆಮೇಲೆ ಇನ್ನು ಫಿನೈಲ್ ಅಲೆನಿನ್ ಮತ್ತು ಅದು ಕನ್ವರ್ಟ್ ಆಗ್ತಾನೆ ಇರಲ್ಲ, ಬರ್ತಾ ಬರ್ತಾ ಫಿನೈಲ್ ಅಲೆನಿನ್ ಅನ್ನೋದು ಮತ್ತು ಅದರ ಡೆರಿವೇಟಿವ್ಸ್ ನಮ್ಮ ಬಾಡಿ ಫ್ಲೂಯಿಡ್ ನಲ್ಲಿ ಎಕ್ಸಸ್ ಆಗಿ ಇಟ್ ವಿಲ್ ಬಿ ಎಲಿಮಿನೇಟೆಡ್ ಔಟ್ ಥ್ರೂ ಯೂರಿನ್. ಎಲ್ಲಿಂದ ಎಲಿಮಿನೇಟ್ ಆಗತ್ತೆ? ಯೂರಿನ್. ಅಂಡ್ ದಿಸ್ ಎಲಿಮಿನೇಷನ್ ಆಫ್ ಫಿನೈಲ್ ಅಲೆನಿನ್ ಅಂಡ್ ಇಟ್ಸ್ ಡೆರಿವೇಟಿವ್ಸ್ ಥ್ರೂ ಯೂರಿನ್ ಈಸ್ ವಾಟ್ ಈಸ್ ಟರ್ಮ್ಡ್ ಆಸ್ ಫಿನೈಲ್ ಕಿಟೋನ್ಯೂರಿಯಾ. ಏನಂತ ಕರಿತೀರಿ? ಫಿನೈಲ್ ಕಿಟೋನ್ಯೂರಿಯಾ. ಇದು ಜೆನೆಟಿಕ್ ಡಿಸಾರ್ಡರ್, ಬೈ ಬರ್ತ್ ಇರುತ್ತೆ. ಇದನ್ನ ಕರೆಕ್ಟ್ ಅಂತೂ ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ಎಂತ ಡಿಸಾರ್ಡರ್ ಇದರಿ? ಜೆನೆಟಿಕ್ ಡಿಸಾರ್ಡರ್. ಮತ್ತೆ ಕರೆಕ್ಟ್ ಮಾಡಕ್ಕಂತೂ ಆಗಲ್ಲ, ಬಟ್ ಯು ಕ್ಯಾನ್ ಕೀಪ್ ಇಟ್ ಅಂಡರ್ ಕಂಟ್ರೋಲ್ ಬೈ ನಾಟ್ ಟೇಕಿಂಗ್ ದ ಡಯಟ್ ಕಂಟೈನಿಂಗ್ ಫಿನೈಲ್ ಅಲೆನಿನ್. ನಿಮ್ ಡಯಟ್ ನಲ್ಲಿ ಫಿನೈಲ್ ಅಲೆನಿನ್ ಅನ್ನ ತಗೊಳ್ಳದೆ ಇದ್ರೆ ಈ ಡಿಸೀಸ್ ಅನ್ನ ನಾವೇನ್ ಮಾಡ್ಬೋದ್ರಿ? ಇಟ್ ಕ್ಯಾನ್ ಬಿ ಕೆಪ್ಟ್ ಅಂಡರ್ ಕಂಟ್ರೋಲ್. ಯಾಕೆಂದ್ರೆ ಫಿನೈಲ್ ಅಲೆನಿನ್ ಇಲ್ಲಿ ಟೈರೋಸಿನ್ ಆಗಿ ಕನ್ವರ್ಟ್ ಆಗೋ ಎನ್ಸೈಮ್ಸ್ ಇಲ್ಲ. ಮತ್ತ ಅಂತ ಟೈಮ್ ನಲ್ಲಿ ನಮ್ಮಲ್ಲಿ ಇದು ಕಂಪಲ್ಸರಿ ಈ ಎನ್ಸೈಮ್ ಇಲ್ಲದೆ ಇರೋದ್ರಿಂದ ಫಿನೈಲ್ ಅಲೆನಿನ್ ಅಕ್ಯುಮುಲೇಟ್ ಆಗೋದು ಗ್ಯಾರಂಟಿ ಆಗತ್ತೆ. ಮತ್ತೆ ಇಂಥ ಡಿಫೆಕ್ಟ್ ಆಗಬಾರ್ದು ಅಂದ್ರೆ ಯು ಶುಡ್ ಟೇಕ್ ಡಯಟ್ ವಿಚ್ ಈಸ್ ನಾಟ್ ಕಂಟೈನಿಂಗ್ ಫಿನೈಲ್ ಅಲೆನಿನ್. ಹಂಗೆ ಮಾಡಿದ್ರೆ ಮಾತ್ರ ದ ಡಿಸೀಸ್ ಕ್ಯಾನ್ ಬಿ ಕೆಪ್ಟ್ ಅಂಡರ್ ಕಂಟ್ರೋಲ್. ಓಕೆ, ಸೊ ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ದಿಸ್ ಈಸ್? ಸೊ ಫಿನೈಲ್ ಕಿಟೋನ್ಯೂರಿಯಾ ಅನ್ನೋದು ಎಂತ ಡಿಸಾರ್ಡರ್ ಇದೆ ರೀ? ಜೆನೆಟಿಕ್ ಡಿಸಾರ್ಡರ್. ಎಂತ ಡಿಸಾರ್ಡರ್ ರೀ? ಜೆನೆಟಿಕ್ ಡಿಸಾರ್ಡರ್. This is caused because of the recessive genes which are present on autosomes. ಇದು ಎದಕ್ಕೆ ಕಾಸ್ ಆಯ್ತ್ರಿ? Because of recessive genes present on autosomes. Recessive genes ಇರೋದ್ರಿಂದ ಇವರಲ್ಲಿ ಯಾವ ಎನ್ಸೈಮ್ ಪ್ರೊಡ್ಯೂಸ್ ಆಗಿಲ್ಲ? ಫಿನೈಲ್ ಅಲೆನಿನ್ ಹೈಡ್ರಾಕ್ಸಿಲೇಸ್ ಇಸ್ ನಾಟ್ ಪ್ರೊಡ್ಯೂಸ್ಡ್. ಮತ್ತೆ ಯಾವಾಗ ಫಿನೈಲ್ ಅಲೆನಿನ್ ಹೈಡ್ರಾಕ್ಸಿಲೇಸ್ ಎನ್ಸೈಮ್ ಪ್ರೊಡ್ಯೂಸ್ ಆಗಲ್ಲ, ಮೆಟಬಾಲಿಸಮ್ ಅಲ್ಲಿ ಪ್ರಾಬ್ಲಮ್ ಆಗತ್ತೆ, ವೇರ್ ಫಿನೈಲ್ ಅಲೆನಿನ್ ಇಸ್ ನಾಟ್ ಕನ್ವರ್ಟೆಡ್ ಟು ಟೈರೋಸಿನ್. ಮತ್ತು ಫಿನೈಲ್ ಅಲೆನಿನ್ ಟೈರೋಸಿನ್ ಆಗಿಲ್ಲ ಅಂದ್ರೆ ನಿಮ್ಮ ಬಾಡಿಯಲ್ಲಿ ಫಿನೈಲ್ ಅಲೆನಿನ್ ಲೆವೆಲ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಎಲ್ಲೆಲ್ಲ ಅಕ್ಯುಮುಲೇಟ್ ಆಗತ್ತೆ? ಬಾಡಿ ಫ್ಲೂಯಿಡ್ಸ್ ಅಲ್ಲಿ, ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ನಲ್ಲಿ. ಅಂಡ್ ಎಕ್ಸಸ್ ಆಗಿರೋ ಫಿನೈಲ್ ಅಲೆನಿನ್ ಎದ್ರ ಮೂಲಕ ಎಲಿಮಿನೇಟ್ ಆಗತ್ತೆ? ಯೂರಿನ್ ಮೂಲಕ ಎಲಿಮಿನೇಟ್ ಆಗತ್ತೆ. ಅಂಡ್ ಹೆನ್ಸ್ ದಿಸ್ ಇಸ್ ವಾಟ್ ಈಸ್ ನೋನ್ ಆಸ್ ಫಿನೈಲ್ ಕಿಟೋನ್ಯೂರಿಯಾ, ವೇರ್ ಫಿನೈಲ್ ಅಲೆನಿನ್ ಈಸ್ ಎಲಿಮಿನೇಟೆಡ್ ಥ್ರೂ ಯೂರಿನ್. ಯಾಕೆ ಯೂರಿನ್ ಮೂಲಕ ಎಲಿಮಿನೇಟ್ ಆಯ್ತು? ಅದರ ಲೆವೆಲ್ ಬ್ಲಡ್ ನಲ್ಲಿ ಏನಾಗಿತ್ತು? ಜಾಸ್ತಿ ಆಗಿತ್ತು. ಬ್ಲಡ್ ನಲ್ಲಿ ಯಾವುದೇ, ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಆದಾಗ ಏನಾಗುತ್ತೆ? ಬ್ಲಡ್ ನಲ್ಲಿ ಶುಗರ್ ಜಾಸ್ತಿ ಆಗತ್ತೆ. ಬ್ಲಡ್ ನಲ್ಲಿ ಶುಗರ್ ಜಾಸ್ತಿ ಆದ್ರೆ ಎದ್ರ ಮೂಲಕ ಹೊರಗೆ ಬರುತ್ತೆ? ಯೂರಿನ್ ಮೂಲಕ, ಹೌದಿಲ್ಲ? ಯೂರಿನ್ ಟೆಸ್ಟ್ ಮಾಡಿದಾಗ ಯೂರಿನ್ ಅಲ್ಲಿ ಗ್ಲೂಕೋಸ್ ಇದ್ರೆ ಏನಂತ ಐಡೆಂಟಿಫೈ ಮಾಡ್ತಾರೆ? ಡಯಾಬಿಟಿಸ್ ಮೆಲಿಟಸ್. ಅದೇ ರೀತಿ ಬ್ಲಡ್ ನಲ್ಲಿ ಫಿನೈಲ್ ಕಿಟೋನ್ಯೂರಿಯಾ ಜಾಸ್ತಿ ಆಯ್ತು ಅಂದ್ರೆ ಅದು ಎದ್ರ ಮೂಲಕ ಹೊರಗೆ ಎಲಿಮಿನೇಟ್ ಆಗತ್ತೆ? ಯೂರಿನ್ ಮೂಲಕ. ಹಂಗಾಗಿ ಕಂಡೀಷನ್ ಏನಂದ್ರಿ? ಫಿನೈಲ್ ಕಿಟೋನ್ಯೂರಿಯಾ. ನ್ಯೂರಿಯಾ ಇನ್ ದ ಸೆನ್ಸ್ ಫಿನೈಲ್ ಅಲೆನಿನ್ ಈಸ್ ಎಲಿಮಿನೇಟೆಡ್ ಔಟ್ ಥ್ರೂ ಯೂರಿನ್. ಓಕೆ, PKU ಇಡಿಯಟ್ ಅಂತ ಒಂದು ವರ್ಡ್ ಹೇಳ್ತಾರೆ. ಫಿನೈಲ್ ಕಿಟೋನ್ಯೂರಿಯಾ ಇಂದ ಸಫರ್ ಆದವರಲ್ಲಿ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ನಲ್ಲಿ ಫಿನೈಲ್ ಅಲೆನಿನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ it is going to damage the brain and hence the person becomes mentally retarded and behaves like a idiot. Hence he is called as PKU idiot. ಯಾರನ್ನ ಕರೀತಾರಿ? ಫಿನೈಲ್ ಕಿಟೋನ್ಯೂರಿಯಾ ಇಂದ ಸಫರ್ ಆಗೋರನ್ನ ಕಾಮನ್ ಆಗಿ ಅವ್ರ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ನಲ್ಲಿ ಫಿನೈಲ್ ಅಲೆನಿನ್ ಲೆವೆಲ್ ಜಾಸ್ತಿ ಆಯಿತು ಅಂದ್ರೆ
ಬ್ರೈನ್ ಡ್ಯಾಮೇಜ್ ಆಗತ್ತೆ, ಆಗ ಆ ಪರ್ಸನ್ನು ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾನೆ. ಅವನನ್ನ ಏನಂತ ಕರೀತಾರ್ರಿ? PKU ಇಡಿಯಟ್ ಅಂತ ಕರೀತಾರೆ. ಕ್ಲಿಯರ್? ಓಕೆ. ಸೊ ಬರ್ಕೊಂಡ್ರಿ, ಫಿನೈಲ್ ಕಿಟೋನ್ಯೂರಿಯಾ ಈಸ್ ಅನ್ ಎಕ್ಸಾಂಪಲ್ ಫಾರ್ autosome linked recessive trait, and it is also an example for inborn error of metabolism. Aita? In people suffering from phenylketonuria, due to the recessive genes, an enzyme called phenylalanine hydroxylase is not produced. Phenylalanine hydroxylase is not produced. As a result, phenylalanine is not converted to tyrosine. As a result, phenylalanine is not converted to tyrosine. Hence, phenylalanine and its derivatives accumulates in the blood and cerebrospinal fluid. Finally, excess of phenylalanine will be eliminated out. Excess of phenylalanine will be eliminated out through urine. Okay. ಈ ಡಿಫೆಕ್ಟ್ ಯಾವಾಗಿಂದ ಇರುತ್ತೆ? ಸಿನ್ಸ್ ಬರ್ತ್. ಹಂಗಾಗಿ ಇದನ್ನೇನಂತಾರೆ? ಇನ್ಬಾರ್ನ್ ಎರರ್ ಅಂತಾರೆ. ಏನಂತ ಕರೀತಾರೆ? ಇನ್ಬಾರ್ನ್ ಎರರ್. ಇದು ಎಂತ ಡಿಫೆಕ್ಟ್? ಮೆಟಬಾಲಿಕ್ ಡಿಫೆಕ್ಟ್. ಯಾಕೆ ಮೆಟಬಾಲಿಕ್ ಡಿಫೆಕ್ಟ್ ಇದೆ? ಬಿಕಾಸ್ ಆಫ್ ದಿ ಆಬ್ಸೆನ್ಸ್ ಆಫ್ ಎನ್ಸೈಮ್. ಓಕೆ. ಮೆಟಬಾಲಿಸಮ್ ಅಲ್ಲಿ ಎನ್ಸೈಮ್ಸ್ ಬೇಕು, ಇವರಲ್ಲಿ ಆ ಎನ್ಸೈಮ್ಸ್ ಇಲ್ಲ. ಹಂಗಾಗಿ ಈ ಡಿಫೆಕ್ಟ್ ಅನ್ನ ಇನ್ಬಾರ್ನ್ ಎರರ್ ಆಫ್ ಮೆಟಬಾಲಿಸಮ್ ಅಂದ್ವಿ. ಏನಂತ ಕರೆದ್ವಿ? ಇನ್ಬಾರ್ನ್ ಎರರ್ ಆಫ್ ಮೆಟಬಾಲಿಸಮ್ ಅಂತ ಕರೆದ್ವಿ. ಓಕೆ. ಮತ್ತೆ ಇಂಥ ಜೆನೆಟಿಕ್ ಡಿಫೆಕ್ಟ್ ಅನ್ನ ಕರೆಕ್ಟ್ ಅಂತೂ ಮಾಡಕ್ ಆಗೋದಿಲ್ಲ. ಯು ಕೆನಾಟ್ ಕರೆಕ್ಟ್ ಇಟ್ ಬಿಕಾಸ್ ಇಲ್ಲಿ ಡಿಫೆಕ್ಟ್ ಇರೋದು ಇಟ್ ಈಸ್ ವಿತ್ ದಿ ಡಿಫೆಕ್ಟಿವ್ ಜೀನ್ಸ್ ವಿಚ್ ಕೆನಾಟ್ ಬಿ ಕರೆಕ್ಟೆಡ್. ಮತ್ತೆ ಡಿಫೆಕ್ಟ್ ಅನ್ನ ಕರೆಕ್ಟ್ ಮಾಡಕ್ಕಾಗಿಲ್ಲ ಅಂದ್ರೆ ಲೈಫ್ ಅನ್ನ ಸೇವ್ ಮಾಡಕ್ ಆಗತ್ತಾ ಇಲ್ಲ ಅನ್ನೋದು ಇಟ್ ಇಸ್ ಎ ಕ್ವಶನ್. ಯು ಕ್ಯಾನ್ ಸೇವ್ ದಿ ಲೈಫ್ ಆಫ್ ದಿ ಪರ್ಸನ್ ಬೈ ನಾಟ್ ಗಿವಿಂಗ್ ಡಯಟ್ ಕಂಟೈನಿಂಗ್ phenylalanine. ಅದು ಮತ್ತು ಅದರ ಡೆರಿವೇಟಿವ್ ಇರೋಂಥ ಡಯಟ್ ಅನ್ನ ಅವಾಯ್ಡ್ ಮಾಡಿದ್ರೆ ದ ಡಿಫೆಕ್ಟ್ ಕ್ಯಾನ್ ಬಿ ಕೆಪ್ಟ್ ಅಂಡರ್ ಕಂಟ್ರೋಲ್. ಕ್ಲಿಯರ್? ಇದು ಒನ್ ಆಫ್ ದಿ ಜೆನೆಟಿಕ್ ಡಿಸಾರ್ಡರ್ ಕಾಲ್ಡ್ phenylketonuria. ಓಕೆ. One more genetic disorder is sickle cell anemia. ಇದು 3 ಮಾರ್ಕಿನ್ ಕ್ವಶನ್ ರೀ. ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ 2 ಸತಿ ರಿಗಾರ್ಡಿಂಗ್ ಸಿಕಲ್ ಸೆಲ್ ಅನಿಮಿಯಾ. ಸಿಕಲ್ ಸೆಲ್ ಅನಿಮಿಯಾ ಅನಿಮಿಯಾ ಅಂದ್ರೆ ಏನು ಗೊತ್ತದಲ್ಲ ನಿಮ್ಗೆ? ಓಕೆ. ಅನಿಮಿಯಾ ಆದಾಗ ಏನಾಗತ್ರಿ?
ಕಾಲು ನೋವಾಗತ್ತೇನ್ರಿ? ಅನೀಮಿಯಾ ಆದಾಗ ಏನಾಗತ್ತೆ? ಯಾಕೆ ಕಾಲು ಅಂತೀರಿ? ಅನಿಮಿಯಾಗೆ ಕಾಲಿಗೆ ಏನು ಸಂಬಂಧ ರೀ? ಅನೀಮಿಯಾ ಅಂದ್ರೆ ಏನೋ ಅರ್ಥ? ನಿಮ್ಮಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ಅಥವಾ ನಿಮ್ಮಲ್ಲಿ RBC ಕಡಿಮೆ ಆಯಿತು ಅಂದ್ರೆ ಆಟೋಮ್ಯಾಟಿಕ್ ಆಗಿ ಹಿಮೋಗ್ಲೋಬಿನ್ ಲೆವೆಲ್ ಏನಾಗತ್ತೆ? ಕಡಿಮೆ ಆಗತ್ತೆ. ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆಯಿತು ಅಂದ್ರೆ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕೂಡ ಏನಾಗತ್ತೆ? ರೆಡ್ಯೂಸ್ ಆಗತ್ತೆ. ಆಗ ಯಾವ ಕಂಡೀಷನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ? ಸುಸ್ತಾಗೋದು, ಫೆಟೀಗ್ ಆಗೋದು, ಟಯರ್ಡ್ನೆಸ್ ಆಗೋದು, ಇದೆಲ್ಲ ಹೇಳ್ತೀವಿ. ಇದನ್ನೇನಂತೀರಿ? ಅನೀಮಿಯಾ. ಹಿಮೋಗ್ಲೋಬಿನ್ ಕೌಂಟು ಬಹಳ ಕಡಿಮೆ ಇರುತ್ತೆ. ಹೆಲ್ದಿ ಪರ್ಸನ್ನಲ್ಲಿ ಹಿಮೋಗ್ಲೋಬಿನ್ ಕೌಂಟ್ ಎಷ್ಟಿದೆ ಅನ್ನೋದನ್ನು ಫಸ್ಟ್ ಇಯರ್ನಲ್ಲಿ ಕೊಟ್ಟಾರ. ಎಷ್ಟಿರ್ಬೇಕ್ರಿ? ಹೆಲ್ದಿ ಪರ್ಸನ್ನಲ್ಲಿ ಹಿಮೋಗ್ಲೋಬಿನ್ ಕೌಂಟ್ ಎಷ್ಟಿರಬೇಕು? ಮಿನಿಮಮ್ ಇಟ್ ಈಸ್ ಅರೌಂಡ್ 13 to 15 grams, actually 10 to 15 grams per 100 ml of blood. ಹೌದಾ? ಹಿಮೋಗ್ಲೋಬಿನ್ ಲೆವೆಲ್ಲು 8 to 9ಗೆ ಬಂತು ಅಂದ್ರೆ ಆಟೋಮ್ಯಾಟಿಕ್ ಆಗಿ ಯಾವ ಕಂಡೀಷನ್ ಆಗಿದೆ ಅಂತಾರೆ? ಅನೀಮಿಯಾ ಅಂತ ಹೇಳ್ತಾರೆ. ಅನೀಮಿಯಾ ಅಂತ ಕರಿಬೇಕು ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಬಹಳ ಕಡಿಮೆ ಆಗ್ಬೇಕು. ಬಹಳ ಕಡಿಮೆ ಅಂದ್ರೆ ಎಷ್ಟು? 7, 8 ಆದ್ರೆ ಏನಾಗತ್ತೆ? ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗತ್ತೆ. ಚಕ್ಕರ್ ಬಂದಂಗ ಆಗೋದು, ಸುಸ್ತಾಗೋದು, ಫೆಟೀಗ್ ಆಗೋದು. ಇದನ್ನ ಎಂತ ಕಂಡೀಷನ್ ಅಂತೀರಿ? ಅನಿಮಿಕ್ ಕಂಡೀಷನ್. ಏನಂತೀರಿ? ಅನಿಮಿಕ್ ಕಂಡೀಷನ್. ಸೊ ಅನಿಮಿಯಾ ಅಂದ್ರೆ ಏನಪ್ಪಾ ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಏನಾಗತ್ತೆ? ಕಡಿಮೆ ಆಗತ್ತೆ. ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಕ್ಕೆ ಬಂದ್ರೆ ನಾವು ಅದನ್ನ ಅನಿಮಿಯಾ ಅಂತೀರಿ? 7 or 8. ನಾರ್ಮಲಿ ಇರಬೇಕಾಗಿದ್ದು ಬಿಟ್ವೀನ್ 12 to 16. ಜನರಲಿ ಹೇಳ್ತಾರೆ 12 to 16. 12 ಅಂದ್ರೆ ಮಿನಿಮಮ್ ರೇಂಜು, 16 ಈಸ್ ಓಕೆ. ಅಂದ್ರೆ ಯೂಶ್ವಲಿ ಎಲ್ಲಾರ್ದು ಹಿಮೋಗ್ಲೋಬಿನ್ ಲೆವೆಲ್ ಕೌಂಟ್ ಮಾಡಿದ್ರೆ ಫೀಮೇಲ್ಸ್ ಅಲ್ಲಿ ಇಟ್ ವಿಲ್ ಬಿ ಬಿಟ್ವೀನ್ 13 to 14, ಮೇಲ್ಸ್ ಅಲ್ಲಿ ಅರೌಂಡ್ 15 ಅಂತ ನಾವು ಹೇಳ್ತೀವಿ. ಬಟ್ ಇನ್ ಜನರಲ್ ತಗೊಂಡ್ರೆ 12 to 16 ಈಸ್ ದಿ ನಾರ್ಮಲ್ ಹಿಮೋಗ್ಲೋಬಿನ್ ಲೆವೆಲ್ ಇನ್ ಎ ಹೆಲ್ದಿ ಪರ್ಸನ್. 10, 11 ಇದ್ರೆ ಕೂಡ ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ವಿತ್ ದಿ ಡಯಟ್. ಆದ್ರೆ ಬಹಳ ಸುಸ್ತಾಗೋದು, ಬಹಳ ವೀಕ್ನೆಸ್ ಆಗೋದು, ಬಹಳ ಬ್ರೆತ್ಲೆಸ್ನೆಸ್ ಆಗೋದು ಯಾವಾಗ ಅಂದ್ರೆ ವೆನ್ ಹಿಮೋಗ್ಲೋಬಿನ್ ಲೆವೆಲ್ಸ್ ಗೋಸ್ ಟು 7 or 8. ಆ ಕಂಡೀಷನ್ನ ನಾವೇನಂತ ಕರಿತೀವ್ರಿ? ಅನೀಮಿಯಾ ಅಂತೀವಿ. ಮತ್ತೆ ಅದನ್ನ ಕರೆಕ್ಟ್ ಮಾಡಕ್ಕೆ ಹಿಮೋಗ್ಲೋಬಿನ್ ಬರಬೇಕಾಗತಕ್ಕಂಥ ಫುಡ್ ಅನ್ನ ತಗೊಳ್ಳೋದು. ಓಕೆ, ಐರನ್ ಕಂಟೈನಿಂಗ್ ಫುಡ್ ಜಾಸ್ತಿ ತಿಂದ್ರೆ ಆಟೋಮೆಟಿಕ್ ಆಗಿ ಹಿಮೋಗ್ಲೋಬಿನ್ ಲೆವೆಲ್ ಏನಾಗತ್ತೆ? ಮತ್ತೆ ಇನ್ಕ್ರೀಸ್ ಆಗತ್ತೆ. ಕೆಲವೊಂದ್ಸತಿ ಏನೇ ಫುಡ್ ತಗೊಂಡ್ರು ಹಿಮೋಗ್ಲೋಬಿನ್ ಜಾಸ್ತಿ ಆಗಿಲ್ಲ ಅಂದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಗತ್ತೆ. RBC ಕೌಂಟ್ ಕಡಿಮೆ ಇದ್ದು ಹಿಮೋಗ್ಲೋಬಿನ್ ಕಡಿಮೆ ಆಗಿರತ್ತೆ. ಅಂತ ಟೈಮಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆದಾಗ ಅನಿಮಿಕ್ ಕಂಡೀಷನ್ ನಾವೇನ್ ಮಾಡ್ಬೋದು? ಕ್ಯಾನ್ ಬಿ ಕ್ಯೂರ್ಡ್. ಓಕೆ, ನಾವು ಸ್ಟಡಿ ಮಾಡ್ತಾ ಇರುವಂತ ಒಂದು ಜೆನೆಟಿಕ್ ಡಿಸಾರ್ಡರ್ ಯಾವುದು ಅಂದ್ರೆ ಎ ಕಂಡೀಷನ್ ಕಾಲ್ಡ್ ಸಿಕಲ್ ಸೆಲ್ ಅನಿಮಿಯಾ. ಓಕೆ, can you tell me what is the shape of our RBC? ಯಾವ ಶೇಪ್ ರೀ ಇದು? ಡಿಸ್ಕ್ ಶೇಪ್ ಅಂತೀರಿ. ಯು ಕಾಲ್ ಇಟ್ ಆಸ್ ವಿಚ್ ಶೇಪ್? ಡಿಸ್ಕ್ ಶೇಪ್ ಅಥವಾ ಬೈ ಕಾನ್ಕೇವ್ ಅಂತೀರಿ. ಏನಂತ ಕರಿತೀರಿ? ಬೈ ಕಾನ್ಕೇವ್. ಸೊ ವಾಟ್ ಈಸ್ ದಿ ಶೇಪ್ ಆಫ್ ದಿ RBC ಅಂದ್ರೆ ಯು ಸೇ ಇಟ್ ಆಸ್ ಡಿಸ್ಕ್ ಶೇಪ್ ಆರ್ ಬೈ ಕಾನ್ಕೇವ್. ಓಕೆ, ಸಿಕಲ್ ಸೆಲ್ ಅನಿಮಿಯಾ ಆದವರಲ್ಲಿ RBC ಡಿಸ್ಕ್ ಶೇಪ್ ನಲ್ಲಿ ಇರೋದಿಲ್ಲ. ಮತ್ತೆ ಯಾವ ಶೇಪಿಗೆ ಬರುತ್ತೆ? ಸಿಕಲ್ ಶೇಪ್ ಅಥವಾ ಹಾಫ್ ಮೂನ್ ಶೇಪ್. RBC ಯಾವ ಶೇಪಿಗೆ ಬಂದ್ಬಿಡತ್ರಿ? ಸಿಕಲ್ ಶೇಪ್ ಅಥವಾ ಹಾಫ್ ಮೂನ್ ಶೇಪ್. ಅರ್ಧ ಚಂದ್ರನ ಆಕಾರದಲ್ಲಿರುತ್ತೆ ಹಿಮೋಗ್ಲೋಬಿನ್ ಇದು RBC, ಅಥವಾ ಸಿಕಲ್ ಶೇಪ್ ನಲ್ಲಿ ಇರುತ್ತೆ. ಯಾವ ಶೇಪ್ ಅಲ್ಲಿ ರೀ? ಸಿಕಲ್ ಶೇಪ್. RBC ಸಿಕಲ್ ಶೇಪಿಗೆ ಬಂದಿದ್ದಕ್ಕೆ ಇದು ಡಿಸೀಸ್ಗೆ ಏನಂತ ಕರೆದ್ರಿ? ಸಿಕಲ್ ಸೆಲ್ ಅನಿಮಿಯಾ. ಓಕೆ, ಆದ್ರೆ ಇಲ್ಲಿ ಕೇಳಿಸ್ಕೋರಿ, ಡಿಸೀಸ್ ಆಗಿದ್ದು ಬಿಕಾಸ್ ಆಫ್ ಹಿಮೋಗ್ಲೋಬಿನ್, ಶೇಪ್ ಚೇಂಜ್ ಆಗಿದ್ದು RBC.
ದಟ್ ಈಸ್ ವಾಟ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್ ಹಿಯರ್ ಕ್ಲಿಯರ್ಲಿ. ಈ ಕಂಡೀಷನ್ ಬರಕ್ಕೆ ಕಾರಣ ಏನು ಅನ್ನೋದನ್ನ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಫಸ್ಟ್ ಆಫ್ ಆಲ್, ಸಿಕಲ್ ಸೆಲ್ ಅನಿಮಿಯಾ ಈಸ್ ಆಲ್ಸೋ an example for autosome linked recessive trait. ಇದು ಎಂತ ಟ್ರೇಟ್ ರೀ? ಇಟ್ ಈಸ್ an autosome linked recessive trait. ನಮ್ಮಲ್ಲಿ ನಾರ್ಮಲಿ ಹಿಮೋಗ್ಲೋಬಿನ್ ನಾರ್ಮಲ್ ಆಗಿರಕ್ಕೆ ಜೀನ್ಸ್ ಆರ್ ರೆಸ್ಪಾನ್ಸಿಬಲ್, ಹೌದಿಲ್ಲ? ನಮ್ಮಲ್ಲಿ ಪ್ರತಿ ಕ್ಯಾರೆಕ್ಟರ್ನು ಜೀನ್ಸ್ ಕಂಟ್ರೋಲ್ ಮಾಡತ್ತೆ ಅಂದ್ರೆ ನಮಗೆ ಹಿಮೋಗ್ಲೋಬಿನ್ ನಾರ್ಮಲ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ಜೀನ್ಸ್ ಆರ್ ರೆಸ್ಪಾನ್ಸಿಬಲ್, ಹೌದಿಲ್ಲ? ನಾರ್ಮಲಿ ಹೆಲ್ದಿ ಪರ್ಸನ್ ನಲ್ಲಿ ನಾರ್ಮಲ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗಕ್ಕೆ ಯಾವ ಜೀನ್ಸ್ ಇರ್ತವೆ ಅಂದ್ರೆ HbA ಅಂಡ್ HbA. ಇದು ನಾರ್ಮಲ್ ಹೆಲ್ದಿ ಪರ್ಸನ್ಸ್ ಅಲ್ಲಿ ಇರೋ ಜೀನ್ಸ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ನಾರ್ಮಲ್ ಹಿಮೋಗ್ಲೋಬಿನ್. ಓಕೆ, ಸಿಕಲ್ ಸೆಲ್ ಅನಿಮಿಯಾಯಿಂದ ಸಫರ್ ಆಗೋರಲ್ಲಿ ದೇ ಹ್ಯಾವ್ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ವಿಚ್ ಈಸ್ ರಿಟರ್ನ್ ಆಸ್ HbS ಅಂಡ್ HbS. ಹಿಮೋಗ್ಲೋಬಿನ್ ಏನಾಯ್ತ್ರಿ? ಡಿಫೆಕ್ಟಿವ್. ಯಾಕೆ? ಬಿಕಾಸ್ ಆಫ್ ಡಿಫೆಕ್ಟಿವ್ ಜೀನ್ಸ್ ವಿಚ್ ಈಸ್ ರಿಟರ್ನ್ ಆಸ್ HbS ಅಂಡ್ HbS. ಈ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಬರಕ್ಕೆ ಮತ್ತೊಂದು ಕಾರಣ ಇದೆ. ಇಟ್ ಈಸ್ ಎ ಕಂಡೀಷನ್ ಕಾಲ್ಡ್ ಮ್ಯೂಟೇಷನ್. ಏನಾಯ್ತ್ರಿ? ಮ್ಯೂಟೇಷನ್. ಫಸ್ಟ್ ಆಫ್ ಆಲ್, ಹಿಮೋಗ್ಲೋಬಿನ್ ಅನ್ನೋದು ಏನಿದೆ ರೀ? ಅದು ಎಂತ ಪ್ರೋಟೀನ್ ಇದೆ ರೀ? ವಾಟ್ ಟೈಪ್ ಆಫ್ ಪ್ರೋಟೀನ್ ಈಸ್ ಹಿಮೋಗ್ಲೋಬಿನ್? ಇಟ್ ಈಸ್ ಎ ಕಾಂಜುಗೇಟೆಡ್ ಪ್ರೋಟೀನ್. ಎಂತ ಪ್ರೋಟೀನ್? ಕಾಂಜುಗೇಟೆಡ್ ಪ್ರೋಟೀನ್. Heme is the iron part, globin is the protein part, and hence hemoglobin is an example for conjugated protein. ಹೋಗ್ಲಪ್ಪ, ಕಾಂಜುಗೇಟ್ ತಲೆಗೆ ತೆಗಿರಿ. ಹಿಮೋಗ್ಲೋಬಿನ್ ಏನಿದೆ ಅಂತ ಹೇಳಿದ್ರಿ? ಪ್ರೋಟೀನ್. ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ವಾಟ್? ಅಮೈನೋ ಆಸಿಡ್, ಹೌದಿಲ್ಲ? ಓಕೆ, ಎ ಚೈನ್ ಆಫ್ ಅಮಿನೋ ಆಸಿಡ್ ಇಸ್ ಕಾಲ್ಡ್ ಪಾಲಿಪೆಪ್ಟೈಡ್ ಚೈನ್. ಏನಂತ ಕರಿತೀರಿ? ಪಾಲಿಪೆಪ್ಟೈಡ್ ಚೈನ್. ಅಂದ್ರೆ ಯಾವುದೇ ಪ್ರೋಟೀನ್ ಇದ್ರೆ ಅದರಲ್ಲಿ ಯಾವ ಚೈನ್ ಇರತ್ರಿ? ಪಾಲಿಪೆಪ್ಟೈಡ್ ಚೈನ್. ಕೀಪ್ ಇನ್ ಮೈಂಡ್, ಹಿಮೋಗ್ಲೋಬಿನ್ ಈಸ್ ಮೇಡ್ ಅಪ್ ಆಫ್ 2 polypeptide chain. One is alpha chain and other one is beta chain. ನಮ್ಮ ಹಿಮೋಗ್ಲೋಬಿನ್ ನಲ್ಲಿ 2 ಪಾಲಿಪೆಪ್ಟೈಡ್ ಚೈನ್ ಇದೆ. ಒಂದು ಆಲ್ಫಾ ಚೈನ್ ಮತ್ತೊಂದು ಬೀಟಾ ಚೈನ್. ಓಕೆ, ಡಿಫೆಕ್ಟ್ ಎಲ್ಲಿದೆ ಅನ್ನೋದನ್ನು ಹೇಳ್ತೀನಿ. ಇನ್ ಬೀಟಾ ಚೈನ್ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಏನ್ ಹೇಳಿದ್ನಲ್ಲ, ಆ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಆಗಕ್ಕೆ ಮ್ಯೂಟೇಷನ್ ಆಯಿತು. ಯಾವ ಚೈನ್ ನಲ್ಲಿ ಮ್ಯೂಟೇಷನ್ ಆಯಿತು? ಬೀಟಾ ಚೈನ್ ನಲ್ಲಿ. ಬೀಟಾ ಚೈನ್ ನಲ್ಲಿ ಅಮಿನೋ ಆಸಿಡ್ಸ್ ಅಲ್ಲಿ 6th ಪೊಸಿಷನ್ ನಲ್ಲಿ ಹೆಲ್ದಿ ಪರ್ಸನ್ ನಲ್ಲಿ ಯಾವ ಅಮಿನೋ ಆಸಿಡ್ ಇರತ್ತಪ್ಪ ಅಂದ್ರೆ ಗ್ಲುಟಾಮಿಕ್ ಆಸಿಡ್ ಇರತ್ತೆ. ಸ್ಪೆಸಿಫಿಕ್ ಇರ್ತವೆ. ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್, ಹಂಗೆ 6th ಪೊಸಿಷನ್ ನಲ್ಲಿ ಜನರಲಿ ಹೆಲ್ದಿ ಪರ್ಸನ್ಸ್ ಅಲ್ಲಿ ಯಾವ ಅಮಿನೋ ಆಸಿಡ್ ಇರುತ್ತಮ್ಮ? ಗ್ಲುಟಾಮಿಕ್ ಆಸಿಡ್. ಆದ್ರೆ ಸಿಕಲ್ ಸೆಲ್ ಅನಿಮಿಯಾ ಇಂದ ಸಫರ್ ಆಗೋರಲ್ಲಿ 6th ಪೊಸಿಷನ್ ನಲ್ಲಿ ಗ್ಲುಟಾಮಿಕ್ ಆಸಿಡ್ ಅನ್ನ ರೀಪ್ಲೇಸ್ ಮಾಡಿದ್ದು ಮತ್ತೊಂದು ಅಮಿನೋ ಆಸಿಡ್ ವ್ಯಾಲಿನ್. ಸೊ 6th ಪೊಸಿಷನ್ ನಲ್ಲಿ ಇರಬೇಕಾಗಿದ್ದ ಅಮಿನೋ ಆಸಿಡ್ ಯಾವ್ದ್ರಿ? ಇಟ್ ಈಸ್ ಯಾವ್ದ್ರಿ? ಗ್ಲುಟಾಮಿಕ್ ಆಸಿಡ್. ಆದ್ರೆ ಇವರಲ್ಲಿ ಗ್ಲುಟಾಮಿಕ್ ಆಸಿಡ್ ಅನ್ನ ರೀಪ್ಲೇಸ್ ಮಾಡಿರೋ ಅಮಿನೋ ಆಸಿಡ್ ಯಾವ್ದ್ರಿ? ವ್ಯಾಲಿನ್. ಈ ಸಣ್ಣ ಚೇಂಜ್ ಎದಕ್ಕಾಯ್ತ್ರಿ? ಬಿಕಾಸ್ ಆಫ್ ಮ್ಯೂಟೇಷನ್. ಹಂಗಾಗಿ ಹಿಮೋಗ್ಲೋಬಿನ್ ಏನಾಗ್ಬಿಡ್ತು? ಡಿಫೆಕ್ಟಿವ್ ಆಯ್ತು. ಹಿಮೋಗ್ಲೋಬಿನ್ ಏನಾಯ್ತು? ಡಿಫೆಕ್ಟಿವ್ ಆಯ್ತು. ನಾರ್ಮಲ್ ಹೆಲ್ದಿ ಪರ್ಸನ್ಸ್ ಅಲ್ಲಿ ನಾರ್ಮಲ್ ಹಿಮೋಗ್ಲೋಬಿನ್ ಬರಕ್ಕೆ ಕಾರಣ ಯಾವ ಜೀನ್ಸ್ ರೀ? HbA, HbA. ಸಿಕಲ್ ಸೆಲ್ ಅನಿಮಿಯಾ ಇಂದ ಸಫರ್ ಆಗೋರಲ್ಲಿ
ಯಾವ ಜೀನ್ಸ್ ಇದೆ ರೀ? HbS ಮತ್ತು HbS. ಓಕೆ. ಈಗ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಇದ್ದಾಗ ಏನ್ ಪ್ರಾಬ್ಲಮ್ ಆಗತ್ತೆ? ಓಕೆ, ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಯು ಆರ್ ಸಫರಿಂಗ್ ಫ್ರಮ್ ಫೀವರ್. ಫೀವರ್ ಆದಾಗ ಕ್ಯಾನ್ ಯು ಬಿ ಲೈಕ್ ನಾರ್ಮಲ್ ಪರ್ಸನ್? ಓಕೆ, 105 ಡಿಗ್ರಿ ಟೆಂಪರೇಚರ್ ಇದೆಯಪ್ಪ ನಿನಗೆ. ವಾಟ್ಸ್ ಯುವರ್ ನೇಮ್? ಸೌರಭ್. ಸಿ ಐ ಆಮ್ ಟೆಲಿಂಗ್ ಯು, ಸೌರಭ್ ಈಸ್ ಹ್ಯಾವಿಂಗ್ 105 ಡಿಗ್ರಿ ಟೆಂಪರೇಚರ್. 105 ಡಿಗ್ರಿ ಟೆಂಪರೇಚರ್ ಇದ್ದಾಗ ಅವ್ನು ನಾರ್ಮಲ್ ಆಗಿ ಹಿಂಗೆ ಕೂಡಕ್ಕಾಗತ್ತೇನೋ ಕ್ಲಾಸಲ್ಲಿ? ಇಲ್ಲ. ಹೌದಾ? ಕೂಡಕ್ಕಾಗತ್ತಾ? ಇಲ್ಲ. ಹೌದಿಲ್ಲ? ಸೊ ಕೆನ್ ಯು ಈಟ್ ಲೈಕ್ ಅದರ್ಸ್? ಚೆನ್ನಾಗಿ ಊಟ ಸೇರತ್ತೇನ್ರಿ? 105 ಡಿಗ್ರಿ ಟೆಂಪರೇಚರ್ ಇದ್ದಾಗ ಹಸಿವೆ ಆಗತ್ತೇನ್ರಿ? ಇಲ್ಲ. ಊಟ ಮಾಡ್ತೀರಾ? ಇಲ್ಲ. ಸುಸ್ತಾಗಿ ಹೊದ್ಕೊಂಡು ಮಲ್ಕೊಂಡು ಬಿಡ್ತೀರಿ. ಯಾಕೆಂದ್ರೆ ನಿಮಗೆ ನಾರ್ಮಲ್ ಟೆಂಪರೇಚರು ಇಲ್ಲ. ಯು ಆರ್ ಹ್ಯಾವಿಂಗ್ ಹೈ ಫೀವರ್ ಅಂಡ್ ಹೆನ್ಸ್ ಯು ಆರ್ ನಾಟ್ ಲೈಕ್ ನಾರ್ಮಲ್ ಪರ್ಸನ್. ಹೌದಾ? ಅದೇ ರೀತಿ ಹಿಮೋಗ್ಲೋಬಿನ್ ನಾರ್ಮಲ್ ಇದ್ದಾಗ ಏನ್ ಕೆಲಸ ಮಾಡತ್ರಿ ಅದು? ಇಟ್ ಟ್ರಾನ್ಸ್ಪೋರ್ಟ್ಸ್ ದಿ ಆಕ್ಸಿಜನ್. ವಾಟ್ ಈಸ್ ದಿ ಫಂಕ್ಷನ್ ಆಫ್ ಹಿಮೋಗ್ಲೋಬಿನ್? ಇಟ್ ಟ್ರಾನ್ಸ್ಪೋರ್ಟ್ಸ್ ದಿ ಆಕ್ಸಿಜನ್. ಹಿಮೋಗ್ಲೋಬಿನ್ ಆರಾಮಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ? ಇಟ್ ಕೆನಾಟ್ ಕ್ಯಾರಿ ದಿ ಆಕ್ಸಿಜನ್ ಪ್ರಾಪರ್ಲಿ. ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಕೆನಾಟ್ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ಪ್ರಾಪರ್ಲಿ. ಯಾವಾಗ ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ಸರಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಆಗಲ್ಲ, ಇಂಥ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಇರೋ RBC ಡಿಸ್ಕ್ ಶೇಪಿನ ಬದಲು ಯಾವ ಶೇಪಿಗೆ ಚೇಂಜ್ ಆಗತ್ತೆ? ಸಿಕಲ್ ಶೇಪ್. ಯಾವ ಶೇಪಿಗೆ ಚೇಂಜ್ ಆಗತ್ರಿ? ಸಿಕಲ್ ಶೇಪ್. ಸಿಕಲ್ ಶೇಪ್ ನಲ್ಲಿರೋ RBC ಏನಾಗತ್ತೆ? ಇಟ್ ಕೆನಾಟ್ ಪಾಸ್ ಥ್ರೂ ದಿ ಬ್ಲಡ್ ಕ್ಯಾಪಿಲರೀಸ್ ಈಸಿಲಿ. ಯಾಕೆ? ಎಂಡ್ ಶಾರ್ಪ್ ಇದ್ದಾಗ ಇಟ್ ಕೆನ್ ಈವನ್ ಡ್ಯಾಮೇಜ್ ದಿ ಬ್ಲಡ್ ಕ್ಯಾಪಿಲರೀಸ್. ಡಿಸ್ಕ್ ಶೇಪ್ ಅಲ್ಲಿದ್ರೆ ಈಸಿಯಾಗಿ ಇಟ್ ವಾಸ್ ಫ್ಲೋಯಿಂಗ್ ಥ್ರೂ ದಿ ಬ್ಲಡ್ ಕ್ಯಾಪಿಲರೀಸ್. ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಇದ್ದಾಗ RBC ಸಿಕಲ್ ಶೇಪ್ ಆಗತ್ತೆ. ಅಂಡ್ ದೀಸ್ ಸಿಕಲ್ ಶೇಪ್ಡ್ RBCs cannot pass through the blood capillaries easily. Hence, they are going to damage the blood capillaries, causes internal bleeding, and also results in severe type of anemia, which is called as sickle cell anemia. Okay. ಇಲ್ಲಿ ಒಂದು ಕ್ವಶನ್ 2 ಮಾರ್ಕಿಂದು ಕಂಪಲ್ಸರಿ ನೆನ್ಪಿಟ್ಕೋರಿ. ವಾಟ್ ಈಸ್ ಪ್ಲಿಯೋಟ್ರೋಪಿ? ಗಿವ್ ಎನ್ ಎಕ್ಸಾಂಪಲ್ ಫಾರ್ ಪ್ಲಿಯೋಟ್ರೋಪಿ ಅಂತ ಕೇಳ್ತಾರೆ. ಪ್ಲಿಯೋಟ್ರೋಪಿ ಈಸ್ the ability of a gene. Pleiotropy is an ability of a gene to have multiple effect. Pleiotropy is the ability of a gene to have multiple effect. Example, sickle cell anemia. Example, sickle cell anemia. ಹೆಂಗೆ ಇದು ಪ್ಲಿಯೋಟ್ರೋಪಿಗೆ ಎಕ್ಸಾಂಪಲ್ ಅಂತ ಹೇಳ್ತೀನಿ ನೋಡ್ರಿ. ಡಿಫೆಕ್ಟ್ ಎಲ್ಲಿತ್ತು? ಹಿಮೋಗ್ಲೋಬಿನ್ ಅಲ್ಲಿ. ಡಿಫೆಕ್ಟ್ ಎಲ್ಲಿತ್ತು? ಹಿಮೋಗ್ಲೋಬಿನ್ ಡಿಫೆಕ್ಟಿವ್ ಆಗಿದ್ದಕ್ಕೆ ಆಟೋಮೆಟಿಕ್ ಆಗಿ ಆ ಡಿಫೆಕ್ಟ್ ಯಾರಿಗಾಯ್ತು? RBC. ಹೌದಿಲ್ಲ? RBC ಡಿಫೆಕ್ಟಿವ್ ಆದ್ಮೇಲೆ ಎಫೆಕ್ಟ್ ಎಲ್ಲಾಯ್ತು? ಬ್ಲಡ್ ಕ್ಯಾಪಿಲರೀಸ್ ಮೇಲೆ. ಪ್ರಾಬ್ಲಮ್ ಇದ್ದಿದ್ದು ಹಿಮೋಗ್ಲೋಬಿನ್ ನಲ್ಲಿ, ಡಿಫೆಕ್ಟ್ ಅದರಿಂದ RBC ಬ್ಲಡ್ ಕ್ಯಾಪಿಲರೀಸ್ ಈಗಾಯ್ತು. ಮತ್ತೆ ಒಂದು ಹಿಮೋಗ್ಲೋಬಿನ್ ಇಂದ RBCನೂ ಡಿಫೆಕ್ಟ್ ಆಯ್ತು, ಬ್ಲಡ್ ಕ್ಯಾಪಿಲರೀಸ್ಗೂ ಡಿಫೆಕ್ಟ್ ಆಯ್ತು. ಮತ್ತೆ ಈ ಕಂಡೀಷನ್ ನಾವೇನಂತ ಕರಿತೀವ್ರಿ? ಪ್ಲಿಯೋಟ್ರೋಪಿ. ಎಬಿಲಿಟಿ ಆಫ್ ಎ ಜೀನ್ to have multiple effect. Effect was with hemoglobin. ಈ ಎಫೆಕ್ಟ್ ಇಲ್ಲಿಗೆ ಮುಗಿಲಿಲ್ಲ. ಹಿಮೋಗ್ಲೋಬಿನ್ ಇಂದ ಎಫೆಕ್ಟ್
ಬ್ಲಡ್ ಕ್ಯಾಪಿಲರೀಸಿಗಾಯ್ತು, RBCಗಾಯ್ತು. ಸೊ ಇಂತಹ ಕಂಡೀಷನ್ನ ನಾವೇನಂತ ಟರ್ಮ್ ಮಾಡ್ತೀವ್ರಿ? ಪ್ಲಿಯೋಟ್ರೋಪಿ. ಸೊ ವಾಟ್ ಈಸ್ ಪ್ಲಿಯೋಟ್ರೋಪಿ? Pleiotropy is an ability of a gene to have multiple effects. So defect was with hemoglobin. The effect was also seen in RBC and blood capillary. ಇದು ಎಂತ ಎಫೆಕ್ಟ್ ಆಯ್ತು? ಮಲ್ಟಿಪಲ್ ಎಫೆಕ್ಟ್ ಆಯ್ತು. ಎಂತ ಎಫೆಕ್ಟ್ ಆಯ್ತ್ರಿ? ಮಲ್ಟಿಪಲ್ ಎಫೆಕ್ಟ್. ಸೊ ಮಲ್ಟಿಪಲ್ ಎಫೆಕ್ಟ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದನ್ನ ತಗೋತೀವ್ರಿ? ಸಿಕಲ್ ಸೆಲ್ ಅನಿಮಿಯಾ. ಕ್ಲಿಯರ್? ಸೊ ಸಿಕಲ್ ಸೆಲ್ ಅನಿಮಿಯಾ ಅನ್ನೋದು ಏನ್ರಿ? ಎಂತ ಡಿಫೆಕ್ಟ್ ರೀ? ಆಟೋಸೋಮ್. ಅದು ಪ್ಲಿಯೋಟ್ರೋಪಿಗೂ ಎಕ್ಸಾಂಪಲ್. ಮತ್ಯಾವುದಕ್ಕೆ ಎಕ್ಸಾಂಪಲ್? ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ನೆನಪಲ್ಲಿ ಇಟ್ಕೋರಿ, ಈ ಸಿಕಲ್ ಸೆಲ್ ಅನಿಮಿಯಾ ಅನ್ನೋದು ಇಟ್ ಈಸ್ ಎ ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಜೊತೆಗೆ ಇಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಪ್ಲಿಯೋಟ್ರೋಪಿ. ಓಕೆ. ಸೊ ಸಿಕಲ್ ಸೆಲ್ ಅನಿಮಿಯಾ ಆಗಕ್ಕೆ ಕಾರಣ ಏನ್ರಿ? ಡಿಫೆಕ್ಟಿವ್ ಹಿಮೋಗ್ಲೋಬಿನ್. ಹೌದ್ರಿ? ಸಿಕಲ್ ಸೆಲ್ ಅನಿಮಿಯಾ ಆಗಕ್ಕೆ ಕಾರಣ ಏನಂತ ಹೇಳಿದ್ವಿ? ಇಟ್ ಈಸ್ ಡಿಫೆಕ್ಟಿವ್ ಹಿಮೋಗ್ಲೋಬಿನ್. ಹೌದಾ? ನಾರ್ಮಲ್ ಹಿಮೋಗ್ಲೋಬಿನ್ ಇರೋರಿಗೆ ಜೀನ್ಸ್ ಯಾವ ರೀತಿ ಇರತ್ರಿ? HbA and HbA. ಇದು ನಾರ್ಮಲ್ ಜೀನ್ಸ್ ವಿಚ್ ಕಂಟ್ರೋಲ್ ದಿ ಹಿಮೋಗ್ಲೋಬಿನ್. ಆದರೆ ಸಿಕಲ್ ಸೆಲ್ ಅನಿಮಿಯಾ ಇಂದ ಸಫರ್ ಆಗೋರಲ್ಲಿ ಜೀನ್ಸ್ ಹೇಗಿದೆ ರೀ? ಡಿಫೆಕ್ಟಿವ್ ಇದೆ, ವಿಚ್ ಈಸ್ ರಿಟನ್ ಆಸ್ HbS and HbS. ಇಂಥ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಆಗಕ್ಕೆ ಕಾರಣ ಏನ್ರಿ? ಮ್ಯೂಟೇಶನ್. ಏನ್ ಕಾರಣ ರೀ? ಮ್ಯೂಟೇಶನ್. ಇದು ಎಂತ ಮ್ಯೂಟೇಶನ್? ಪಾಯಿಂಟ್ ಮ್ಯೂಟೇಶನ್. ಎಂತ ಮ್ಯೂಟೇಶನ್ ರೀ? ಪಾಯಿಂಟ್ ಮ್ಯೂಟೇಶನ್. ಹೋದ ವರ್ಷ ಕ್ವಶನ್ ಪೇಪರ್ ಅಲ್ಲಿ ಪಾಯಿಂಟ್ ಮ್ಯೂಟೇಶನ್ಗೆ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತ ಕ್ವಶನ್ ಕೇಳಿದ್ರು. ಫಸ್ಟ್ ಆಫ್ ಆಲ್, ಪಾಯಿಂಟ್ ಮ್ಯೂಟೇಶನ್ ಅಂದ್ರೆ ಮ್ಯೂಟೇಶನ್ ಅಕ್ಕರಿಂಗ್ at the level of genes. Mutation occurring at the level of genes is called point mutation. Mutation ಅಂದ್ರೆ ಸಡನ್ ಚೇಂಜ್ ಅಂತ ಅರ್ಥ. ಹೌದಾ? ವಾಟ್ ಈಸ್ ಮ್ಯೂಟೇಶನ್? ಸಡನ್ ಚೇಂಜ್. ಎಲ್ಲಾಗ್ಬೋದು? ಕ್ರೋಮೋಸೋಮ್ನಾಗೂ ಆಗ್ಬೋದು, ಜೀನ್ಸ್ ಅಲ್ಲೂ ಆಗ್ಬೋದು. ಸಡನ್ ಚೇಂಜಸ್ ಕ್ರೋಮೋಸೋಮ್ನಾಗೂ ಆಗ್ಬೋದು, ಜೀನ್ಸ್ ಅಲ್ಲೂ ಆಗ್ಬೋದು. ಆ ಸಡನ್ ಚೇಂಜ್ ಜೀನ್ಸ್ ಅಲ್ಲಾದ್ರೆ ಅದಕ್ಕೆ ಎಂತ ಮ್ಯೂಟೇಶನ್ ಅಂತ ಕರಿತೀರಪ್ಪ? ಪಾಯಿಂಟ್ ಮ್ಯೂಟೇಶನ್. ಏನಂತ ಕರಿತೀರಿ? ಪಾಯಿಂಟ್ ಮ್ಯೂಟೇಶನ್. ಸೊ ಪಾಯಿಂಟ್ ಮ್ಯೂಟೇಶನ್ಗೆ ಎಕ್ಸಾಂಪಲ್ ಯಾವುದು ಅಂದ್ರೆ ಸಿಕಲ್ ಸೆಲ್ ಅನಿಮಿಯಾ. ಯಾಕೆಂದ್ರೆ ಅಲ್ಲಿ ಚೇಂಜ್ ಎಲ್ಲ ಐತ್ರಿ ಜೀನ್ ನಲ್ಲಿ. ಹೌದಿಲ್ಲ? ಡಿಫೆಕ್ಟಿವ್ ಜೀನ್ಸ್ ಯಾಕಾಯ್ತಪ್ಪ? ಬಿಕಾಸ್ ಆಫ್ change in the position of amino acid. ಮ್ಯೂಟೇಶನ್ ಆಗಿ ಅಮಿನೋ ಆಸಿಡ್ ನಲ್ಲಿ ಏನಾಯ್ತ್ರಿ? ಚೇಂಜ್ ಆಯ್ತು. ಯಾವ ಪ್ಲೇಸ್ ನಲ್ಲಿ ರೀ? ಬೀಟಾ ಚೈನ್ ನಲ್ಲಿ 6th ಪೊಸಿಷನ್ ಅಲ್ಲಿ. ಅಮಿನೋ ಆಸಿಡ್ ಸಾರಿ ಹಿಮೋಗ್ಲೋಬಿನ್ ನಲ್ಲಿ 2 ಪಾಲಿಪೆಪ್ಟೈಡ್ ಚೈನ್ ಇದೆ. ಯಾವ್ಯಾವ್ದ್ರಪ್ಪ? ಆಲ್ಫಾ ಚೈನ್, ಬೀಟಾ ಚೈನ್. ಡಿಫೆಕ್ಟ್ ಯಾವ ಚೈನ್ ಆಗೈತ್ರಿ? ಬೀಟಾ ಚೈನ್. ಬೀಟಾ ಚೈನ್ ನಲ್ಲಿ ಎಲ್ಲಿ ಚೇಂಜ್ ಆಯ್ತ್ರಿ? 6th ಪೊಸಿಷನ್ ನಲ್ಲಿ. ಇರಬೇಕಾಗಿದ್ದ ಅಮಿನೋ ಆಸಿಡ್ ಯಾವುದು? ಗ್ಲುಟಾಮಿಕ್ ಆಸಿಡ್. ಮ್ಯೂಟೇಶನ್ ಆಗಿ ಗ್ಲುಟಾಮಿಕ್ ಆಸಿಡ್ ಅನ್ನ ರೀಪ್ಲೇಸ್ ಮಾಡಿದ್ ಯಾವುದು? ವ್ಯಾಲಿನ್. ಈ ಒಂದು ಅಮಿನೋ ಆಸಿಡ್ ಚೇಂಜ್ ಆಗಿರೋದ್ರಿಂದ ಹಿಮೋಗ್ಲೋಬಿನ್ ಏನಾಗ್ಬಿಡ್ತು? ಡಿಫೆಕ್ಟಿವ್ ಆಯ್ತು. ಹಿಮೋಗ್ಲೋಬಿನ್ ಡಿಫೆಕ್ಟಿವ್ ಆಗೋಣ ಅದರ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಏನಾಯ್ತು? ರೆಡ್ಯೂಸ್ ಆಯ್ತು. ಯಾವಾಗ RBC ಅಲ್ಲಿ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಇರುತ್ತೋ ಅಂತ RBC ಡಿಸ್ಕ್ ಶೇಪ್ ಇದ್ದಿದ್ದು ಯಾವ ಶೇಪಿಗೆ ಚೇಂಜ್ ಆಯ್ತ್ರಿ? ಸಿಕಲ್ ಶೇಪ್. ಮತ್ತೆ ಸಿಕಲ್ ಶೇಪ್ ನಲ್ಲಿರೋ RBC ಎಲ್ಲಿಂದ ಸರಿಯಾಗಿ ಪಾಸ್ ಆಗ್ಲಿಲ್ಲ? ಬ್ಲಡ್ ಕ್ಯಾಪಿಲರೀಸ್ ಇಂದ ಸರಿಯಾಗಿ ಪಾಸ್ ಆಗಕ್ಕಾಗದೆ ಇಂಟರ್ನಲ್ ಡ್ಯಾಮೇಜು ಮತ್ತು ಇಂಟರ್ನಲ್ ಬ್ಲೀಡಿಂಗ್ ಅನ್ನ ಕಾಸ್ ಮಾಡಿ ಇಟ್ ಹ್ಯಾಸ್ ರಿಸಲ್ಟೆಡ್ ಇನ್ ಸಿವಿಯರ್ ಟೈಪ್ ಆಫ್ ಅನಿಮಿಯಾ. ಇದನ್ನ ನಾವು ಏನಂತ ಕರೆದ್ವಿ ರೀ? ಸಿಕಲ್ ಸೆಲ್ ಅನಿಮಿಯಾ. ಏನಂತ ಕರೆದ್ವಮ್ಮ? ಸಿಕಲ್ ಸೆಲ್ ಅನಿಮಿಯಾ.
ಕ್ಲಿಯರಾ? ಸೊ ಇದು ಎಂತ ಡಿಫೆಕ್ಟ್ ರೀ? ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್ ಬಿಕಾಸ್ ಆಫ್ ಡಿಫೆಕ್ಟಿವ್ ಜೀನ್ಸ್. ಇದು ಹೆಂಗ್ ಕಾಸ್ ಐತ್ರಿ? ಡಿಫೆಕ್ಟಿವ್ ಜೀನ್ಸ್ ಪ್ರೆಸೆಂಟ್ ಇನ್ ಆಟೋಸೋಮ್ಸ್. ಹೌದಾ? ಕ್ಲಿಯರಾ? ಸೊ ವಾಟ್ ಈಸ್ ಪ್ಲಿಯೋಟ್ರೋಪಿ? ಎಬಿಲಿಟಿ ಆಫ್ ಎ ಜೀನ್ ಟು ಹ್ಯಾವ್ ಮಲ್ಟಿಪಲ್ ಎಫೆಕ್ಟ್. ಯಾಕೆ ಇದನ್ನ ಮಲ್ಟಿಪಲ್ ಎಫೆಕ್ಟ್ ಅಂದ್ವಿ? ಡಿಫೆಕ್ಟ್ ವಾಸ್ ವಿತ್ hemoglobin, effect was seen on RBC and blood capillaries. ಹಂಗಾಗಿ ಇದನ್ನ ಏನಂತ ಕರೆದ್ರಿ? ಪ್ಲಿಯೋಟ್ರೋಪಿ. ಏನಂತ ಕರೆದ್ರಿ? ಪ್ಲಿಯೋಟ್ರೋಪಿ. ವಾಟ್ ಈಸ್ ಪ್ಲಿಯೋಟ್ರೋಪಿ? ಎಬಿಲಿಟಿ ಆಫ್ ಎ ಜೀನ್ ಟು ಹ್ಯಾವ್ ಮಲ್ಟಿಪಲ್ ಎಫೆಕ್ಟ್. ಓಕೆ, ಸೊ ಇವು ಎರಡು ಜೆನೆಟಿಕ್ ಡಿಸಾರ್ಡರ್ಸ್ ಆಟೋಸೋಮಿಗೆ ಕನೆಕ್ಟ್ ಆಗಿದ್ದು. ಮೂರನೇ ಎಕ್ಸಾಂಪಲ್ ಕೊಟ್ಟ ನಿಮ್ಮ ಬುಕ್ನಲ್ಲಿ ಹಿಮೋಫೀಲಿಯಾ ವಿಚ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಮೂರನೇ ಎಕ್ಸಾಂಪಲ್ ಯಾವ್ದು ಕೊಟ್ಟಾರಪ್ಪ ಅಂದ್ರೆ ಎನ್ ಎಕ್ಸಾಂಪಲ್ ಕಾಲ್ಡ್ ಹಿಮೋಫೀಲಿಯಾ. ಜೆನೆಟಿಕ್ ಡಿಸಾರ್ಡರ್ ನಾ ಹೇಳಿದ್ದೆ ಆಲ್ರೆಡಿ. ಎಕ್ಸ್ ಲಿಂಕ್ಡ್ ಬಗ್ಗೆ ನಾವು ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಓದ್ಬೇಕಾದ್ರೆ ನಾನು ಹೇಳಿದ್ದೆ ಹಿಮೋಫೀಲಿಯಾ ಅಂದ್ರೆ ಏನು, ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಏನು ಹೇಳ್ತೀನಿ ಅಂತ ಹೇಳಿದ್ದೆ. ನಾವು ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ದಿಸ್ ಹಿಮೋಫೀಲಿಯಾ. ಇದು ಜೆನೆಟಿಕ್ ಡಿಸಾರ್ಡರ್. ಎಂತ ಡಿಸಾರ್ಡರ್ ರೀ? ಜೆನೆಟಿಕ್ ಡಿಸಾರ್ಡರ್. ದ ಡಿಫೆಕ್ಟ್ ಈಸ್ ಬಿಕಾಸ್ ಆಫ್ ರೆಸೆಸಿವ್ ಜೀನ್ಸ್ ಪ್ರೆಸೆಂಟ್ ಇನ್ ಎಕ್ಸ್ ಕ್ರೋಮೋಸೋಮ್. ಓಕೆ, ಟೆಕ್ಸ್ಟ್ ಬುಕ್ ನಲ್ಲಿ ಜನರಲ್ ಕೊಡ್ತಾರೆ, ಇಟ್ ಈಸ್ ಸೆಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್ ಅಂತಾರೆ. ಏನಂತ ಕೊಡ್ತಾರೆ? ಸೆಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್ ಅಂತಾರೆ. ಸ್ಪೆಸಿಫಿಕೇಶನ್ ಹೇಳಬೇಕು ಅಂದ್ರೆ ಡಿಫೆಕ್ಟಿವ್ ಜೀನ್ಸ್ ಯಾವ ಕ್ರೋಮೋಸೋಮ್ ನಾಗದ? ಎಕ್ಸ್ ಕ್ರೋಮೋಸೋಮ್. ಹಂಗಾಗಿ ನಾವು ಇದನ್ನ ಏನಂತ ಕರಿತೀವ್ರಿ? ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಏನಂತ ಕರಿತೀವ್ರಿ? ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಓಕೆ, ಹಾ, ಈಗ ಜನರಲಿ ಐ ಟೆಲ್ ಯು, ನಿಮಗೆ ಏನಾದರೂ ಇಂಜುರಿ ಆದರೆ ದೇರ್ ಈಸ್ ಲಾಸ್ ಆಫ್ ಬ್ಲಡ್. ವೆನ್ ಯು ಮೀಟ್ ವಿತ್ ಎನ್ ಇಂಜುರಿ ಯು ಲೂಸ್ ದಿ ಬ್ಲಡ್. ಇಂಜುರಿ ಚಿಕ್ಕ ಬ್ಲಡ್ ಸ್ವಲ್ಪತ್ತೇ ಬರುತ್ತೆ, ಆಮೇಲೆ ಬ್ಲಡ್ ಕ್ಲಾಟ್ ಆಗ್ಬಿಡತ್ತೆ. ಸ್ವಲ್ಪ ಇಂಜುರಿ ದೊಡ್ಡದಾಗ್ತಾ ಇತ್ತು ಅಂದ್ರೆ ಕ್ಲಾಟಿಂಗ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಬಟ್ ಎನಿಹೋ ಬ್ಲಡ್ ಏನಾಗತ್ರಿ? ಕ್ಲಾಟ್ ಆಗತ್ತೆ. ಯಾಕೆ ಇಂಜುರಿ ಆದಾಗ ಬ್ಲಡ್ ಬರುತ್ತೆ, ಯಾಕೆ ಸ್ಟಾಪ್ ಆಗತ್ತೆ ಅಂದ್ರೆ, ಸೊ ಫಸ್ಟಿಗೆ ಇಂಜುರಿ ಆದಾಗ ಇಂಜೂರ್ಡ್ ಪಾರ್ಟ್ನಲ್ಲಿ ಥ್ರೋಂಬೋಕೈನೇಸ್ ಎನ್ಸೈಮ್ ರಿಲೀಸ್ ಆಗತ್ತೆ. ಅದು ಇನ್ಆಕ್ಟಿವ್ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ನ ಆಕ್ಟಿವ್ ಫಾರ್ಮ್ ಆಗಿ ಕನ್ವರ್ಟ್ ಆಗತ್ತೆ. ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ಫಾರ್ಮ್ ಆಗೋಣ ಬ್ಲಡ್ ಏನಾಗ್ಬಿಡತ್ತೆ? ಕ್ಲಾಟ್ ಆಗುತ್ತೆ. ಇದನ್ನು ಫಸ್ಟ್ ಇಯರ್ ನಲ್ಲಿ ಓದಿರಿ ಅಂಡರ್ ಬ್ಲಡ್ ಕ್ಲಾಟಿಂಗ್ ಮೆಕ್ಯಾನಿಸಮ್. ಹೌದಾ? ಓಕೆ, ಸೊ ನಮಗೆ ಗೊತ್ತಾಗಿದ್ದೇನಪ್ಪ, ಇಂಜುರಿ ಆದ್ಮೇಲೆ ಬ್ಲೀಡಿಂಗ್ ಆಗತ್ತೆ. ಆಫ್ಟರ್ ಸಮ್ ಟೈಮ್ ಬ್ಲೀಡಿಂಗ್ ಸ್ಟಾಪ್ ಆಗತ್ತೆ ಬಿಕಾಸ್ ಆಫ್ ದ ಫಾರ್ಮೇಶನ್ ಆಫ್ ಕ್ಲಾಟ್. ಹೌದಾ? ಇನ್ನ ಹಿಮೋಫೀಲಿಯಾ ಇಂದ ಸಫರ್ ಆಗೋರಲ್ಲಿ ದೇ ಲ್ಯಾಕ್ ಸಮ್ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ಅವರಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅಂದ್ರೆ ದೇ ಲ್ಯಾಕ್ ದಿ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್. ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ಇಲ್ಲದೆ ಇರೋದ್ರಿಂದ ಈವನ್ ಎ ಮೈನರ್ ಇಂಜುರಿ ಈಸ್ ರಿಸಲ್ಟಿಂಗ್ ಇನ್ ಲಾಸ್ ಆಫ್ ಹೆವಿ ಅಮೌಂಟ್ ಆಫ್ ಬ್ಲಡ್. ಹೆನ್ಸ್ ಹಿಮೋಫೀಲಿಯಾ ಈಸ್ ಕಾಲ್ಡ್ ಬ್ಲೀಡರ್ಸ್ ಡಿಸೀಸ್ ಅಂತಾರೆ. ಏನಂತ ಕರೀತಾರ್ರಿ? ಬ್ಲೀಡರ್ಸ್ ಡಿಸೀಸ್. ಕಂಟಿನ್ಯೂಸ್ ಆಗಿ ಏನಾಗತ್ತೆ? ಬ್ಲೀಡಿಂಗ್ ಆಗತ್ತೆ. ಯಾಕಾಯ್ತು ಬ್ಲೀಡಿಂಗು? ಬಿಕಾಸ್ ಆಫ್ ಲಾಸ್ ಆಫ್ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್. ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ಇಲ್ಲಪ್ಪ. ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ಇಲ್ಲದೆ ಇರೋದ್ರಿಂದ ಇಂಜುರಿ ಆದಾಗ ದೇ ಲೂಸ್ ಹೆವಿ ಅಮೌಂಟ್ ಆಫ್ ಬ್ಲಡ್. ಹಂಗಾಗಿ ಈ ಡಿಸೀಸ್ ನ ಏನಂತ ಕರೆದ್ವಿರಿ? ಬ್ಲೀಡರ್ಸ್ ಡಿಸೀಸ್. ಈ ಡಿಸೀಸ್ ಅನ್ನ ನಾವು ರಾಯಲ್ ಡಿಸೀಸ್ ಅಂತೀವಿ. ಏನಂತ ಕರಿತೀವ್ರಿ? ರಾಯಲ್ ಡಿಸೀಸ್.
ಯಾಕೆ ಈ ಡಿಸೀಸ್ ರಾಯಲ್ ಡಿಸೀಸ್ ಅಂತ ಕರೀತಾರೆ ಅಂದ್ರೆ, ಹಿಮೋಫೀಲಿಯಾನ ಯಾರ ಫ್ಯಾಮಿಲಿಯಲ್ಲಿ ಫಸ್ಟ್ ಡಿಟೆಕ್ಟ್ ಮಾಡಿದ್ರಪ್ಪ ಅಂದ್ರೆ ಕ್ವೀನ್ ವಿಕ್ಟೋರಿಯಾ ಫ್ಯಾಮಿಲಿಯಲ್ಲಿ. ಯಾರಲ್ಲಿ ರೀ? ಕ್ವೀನ್ ವಿಕ್ಟೋರಿಯಾ ಫ್ಯಾಮಿಲಿ. ಸಿನ್ಸ್ ಹಿಮೋಫೀಲಿಯಾ ವಾಸ್ ಫಸ್ಟ್ ಡಿಟೆಕ್ಟೆಡ್ ಇನ್ ಕ್ವೀನ್ ವಿಕ್ಟೋರಿಯಾಸ್ ಫ್ಯಾಮಿಲಿ, the disease was called as royal disease. ಓಕೆ, ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋದಿದೆ, ಇನ್ನ ಬಹಳ ಹೇಳೋದಿದೆ. ಸಿಕಲ್ ಸೆಲ್ ಅನಿಮಿಯಾ, ಹಿಮೋಫೀಲಿಯಾ. ನಾಳೆ ಕ್ಲಾಸಿಗೆ ಬಂದಾಗ ಯಾವ್ಯಾವ ಕ್ಲಾಟಿಂಗ್ ಫ್ಯಾಕ್ಟ್ರಿಂದ ಯಾವ ಟೈಪ್ ಆಫ್ ಹಿಮೋಫೀಲಿಯಾ ಆಗತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಿ ಫರ್ದರ್ ಕಾನ್ಸೆಪ್ಟ್ಸ್ ಅನ್ನ ಸ್ಟಡಿ ಮಾಡೋಣ. ಓಕೆ.